ಹಲೋ, ನೀವೆಲ್ಲ ರೆಗ್ಯುಲರ್ ಆಗಿ ನಿಮ್ ತಲೆಗೆ ಆಯಿಲ್ ಹಾಕ್ತೀರಾ? ಹಾಗಿದ್ರೆ ನಿಮ್ ಹೇರ್ ಗ್ರೋತ್ ನ, ನಿಮ್ ಹೇರ್ ಹೆಲ್ತ್ ನ ನೀವೇ ಹಾಳು ಮಾಡ್ಕೋತಿದ್ದೀರಾ. ಹೇಗೆ ಅಂದ್ರ, ನಾವು ರೆಗ್ಯುಲರ್ ಆಗಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಒಂದ್ ಥಿಕ್ ಲೇಯರ್ ನಮ್ ಸ್ಕಾಲ್ಪ್ ಮೇಲೆ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಈ ಕೊಕೊನಟ್ ಆಯಿಲ್ ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ಇದೇ ಕಾರಣಕ್ಕೆ ವಿಂಟರ್ ಸೀಸನ್ ಅಲ್ಲಿ ಕೊಕೊನಟ್ ಆಯಿಲ್ ಗಟ್ಟಿ ಆಗ್ಬಿಡುತ್ತೆ ಬಾಟ್ಲ್ ಅಲ್ಲೇ ಅಲ್ವಾ. ರೆಗ್ಯುಲರ್ ಆಗಿ ಆಯಿಲಿಂಗ್ ಮಾಡೋದ್ರಿಂದ ಒಂದ್ ಲೇಯರ್ ಫಾರ್ಮ್ ಆಗ್ಬಿಡುತ್ತೆ. ಸೊ ನಮ್ ಹೇರ್ ರೂಟ್ ಏನಿರುತ್ತೋ ಅದ್ ಬ್ಲಾಕ್ ಆಗುತ್ತೆ. ಸೊ ಅದರಿಂದ ಗ್ರೋತು ಡ್ಯಾಮೇಜ್ ಆಗುತ್ತೆ. ಪ್ಲಸ್ ಡರ್ಟ್ ಕುತ್ಕೊಂಡು ಇನ್ಫೆಕ್ಷನ್ಸ್ ಆಗಿ ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ. ಅದರಿಂದ ಸ್ಕ್ಯಾಲ್ಪು ಡ್ಯಾಮೇಜ್ ಆಗುತ್ತೆ. ಯಾವಾಗ ನಾವು ಫುಲ್ ಆಯಿಲ್ ಚಂಪಿ ಮಾಡ್ಕೊಂಡಿರ್ತೀವೋ, ನೈಟ್ ಎಲ್ಲ ಆಯಿಲ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ಶಾಂಪೂ ಮಾಡಿದಾಗ ಶಾಂಪೂ ಜಾಸ್ತಿ 2-3 ಟೈಮ್ಸ್ ಯೂಸ್ ಮಾಡ್ಬೇಕಾಗತ್ತೆ ಪೂರ್ತಿ ಆಯಿಲ್ ಹೋಗಕ್ಕೆ. ಸೊ ನೀವು 2-3 ಟೈಮ್ಸ್ ಶಾಂಪೂ ಮಾಡಿರೋದ್ರಿಂದ ಸ್ಕಾಲ್ಪ್ ಡ್ರೈನೆಸ್ ಆಗುತ್ತೆ. ಸೊ ಅಗೇನ್ ನೀವು ಡ್ರೈ ಆಗಿದೆ ಅಂತ ಆಯಿಲ್ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ದಿಸ್ ಈಸ್ ವೈಸ್ ವರ್ಸಾ. ಹೀಗ್ ಅನ್ಕೊಂಡು ನೀವು ಶಾಂಪೂನು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಈ ಕಡೆ ಆಯಿಲು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ, ಆಕ್ಚುಲಿ ರೆಗ್ಯುಲರ್ ಆಗಿ ಆಯಿಲ್ ಬೇಕೇ ಆಗಿಲ್ಲ ನಮ್ ಸ್ಕಾಲ್ಪಿಗೆ. ಫಸ್ಟ್ ಪಾಯಿಂಟ್. ಇನ್ನೊಂದು ಪಾಯಿಂಟ್, ರಾತ್ರಿ ಎಲ್ಲ ಬಿಡೋದ್ ಬೇಡ, ಫಾರ್ ಲಾಂಗರ್ ಡ್ಯೂರೇಷನ್ ಬಿಡೋದ್ ಬೇಡ. ಬಿಫೋರ್ ಹೆಡ್ ಬಾತ್ 30-40 ಮಿನಿಟ್ಸ್ ನೀವು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು 30-40 ಮಿನಿಟ್ಸ್ ಆದ್ಮೇಲೆ ತಲೆ ಸ್ನಾನ ಮಾಡಿದ್ರೆ ಅದ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಹೇರ್ ಹೆಲ್ತ್ ನಾನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ದಂಗಾಗತ್ತೆ. ಸೊ ಸೊ ನೀವೆಲ್ಲರೂ ಇಷ್ಟ ದಿನ ಯೂಸ್ ಮಾಡ್ತಿದ್ದು ಆಯಿಲ್ ಮಸಾಜಿಂಗ್ ಟೆಕ್ನಿಕ್ ತುಂಬಾ ತಪ್ಪು. ಅದರಿಂದನೇ ನಿಮ್ ಹೇರ್ ಹೆಲ್ತ್ ಹಾಳಾಗ್ತಿರೋದು. ಈ ಟಿಪ್ ನ ಯೂಸ್ ಮಾಡಿ ಹೇರ್ ಹೆಲ್ತ್ ನ ರೆಗ್ಯುಲರೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.